ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ರಾಜ್ಯ ಸರ್ಕಾರದ ವಿರುದ್ಧ ನಟ ಪ್ರಕಾಶ್ ರೈ ಗುಟುರು. ರೈತರಿಗೆ ಉತ್ತರ ಬೇಡ, ಸ್ಪಂದಿಸಿ ಎಂದ ನಟ. ದೇವನಹಳ್ಳಿಯಲ್ಲಿ ರೈತರ ಹೋರಾಟಕ್ಕೆ ವಕೀಲರು, ನಟರು, ಪ್ರಗತಿಪರರ ಬೆಂಬಲ. ಜಿಲ್ಲಾ ಕ್ರೀಡಾ ಇಲಾಖೆ ಅಧಿಕಾರಿಗಳಿಗೆ ಉಸ್ತುವಾರಿ ಸಚಿವರ ತರಾಟೆ. ಚಿಂತಾಮಣಿ ಕ್ರೀಡಾಂಗಣ, ವಾಣಿಜ್ಯ ಮಳಿಗೆಗಳ ಬಾಡಿಗೆ ವಸೂಲಿ ನಿರ್ಲಕ್ಷ್ಯ. 1.3 ಕೋಟಿ ಬಾಡಿಗೆ ಬಾಕಿ ಇರುವ ಕಾರಣಕ್ಕೆ ಉನ್ನತ ಶಿಕ್ಷಣ ಸಚಿವರ ಗರಂ. ಕೆಂಪೇಗೌಡ ಜಯಂತಿ ಅಂಗವಾಗಿ ರಕ್ತದಾನ ಶಿಬಿರ. ಚಿಕ್ಕಬಳ್ಳಾಪುರದ ಒಕ್ಕಲಿಗರ ಸಂಘದಿಂದ ಆಯೋಜಿಸಿದ್ದ ರಕ್ತದಾನ ಶಿಬಿರ. ಇಂದು ನಡೆದ ಶಿಬಿರದಲ್ಲಿ 52 ಯೂನಿಟ್ ರಕ್ತ ಸಂಗ್ರಹ. ಗೌರಿಬಿದನೂರಿನಲ್ಲಿ ಬೆದರಿಕೆ ರಾಜಕಾರಣ ಹೆಚ್ಚಾಗಿದೆ ಎಂದ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಚ್.ವಿ. ಮಂಜುನಾಥ್. ಪುಟ್ಟಸ್ವಾಮಿ ಗೌಡರನ್ನು ಬೆಂಬಲಿಸಿ ತಪ್ಪು ಮಾಡಿದೆವು, ಕ್ಷೇತ್ರದಲ್ಲಿ ಅಭಿವೃದ್ಧಿ ರಾಜಕಾರಣ ಇಲ್ಲ ಎಂದ ಮಂಜುನಾಥ್. ವಾರ್ತೆಗಳ ವಿವರ. ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣದ ರೈತರ ಹೋರಾಟ ತೀವ್ರವಾಗಿದೆ. ರೈತರ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಸಿನಿಮಾ ನಟರು, ವಕೀಲರು, ಪ್ರಗತಿಪರರು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಇಂದು ದೇವನಹಳ್ಳಿ ಹಸಿರುಮಯವಾಗಿದ್ದು, ರಾಜ್ಯ ಸರ್ಕಾರದ ನಡೆಗೆ ರೈತ ಸಮುದಾಯ ಮಾತ್ರವಲ್ಲದೆ ನಟರು, ವಕೀಲರು ಮತ್ತು ಪ್ರಗತಿಪರರಿಂದಲೂ ತೀವ್ರ ವಿರೋಧ ವ್ಯಕ್ತವಾಗಿದೆ. ಕೂಡಲೇ ನೀವು ಬದಲಿಸದಿದ್ದರೆ ಸರ್ಕಾರ ಬದಲಿಸುವ ಎಚ್ಚರಿಕೆಯನ್ನು ರೈತರು ರವಾನಿಸಿದ್ದಾರೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರೋ ದೇವನಹಳ್ಳಿ ಇಂದು ಸಂಪೂರ್ಣ ಹಸಿರುಮಯವಾಗಿತ್ತು. ಎಲ್ಲೆಲ್ಲೂ ಹಸಿರು ಶಾಲುಗಳ ಹಾರಾಟ ಮುಗಿಲು ಮುಟ್ಟಿತ್ತು. ಹಸಿರು ಶಾಲುಗಳೊಂದಿಗೆ ಕೈ ಜೋಡಿಸಿರುವ ಕಪ್ಪು ಕೋಟು ಧರಿಸಿದ ವಕೀಲರು ಮತ್ತು ಕೆಂಪು ಬಾವುಟದ ಪ್ರಗತಿಪರರು ಸರ್ಕಾರದ ನೀತಿ ಖಂಡಿಸಿದರು. ಅಷ್ಟೇ ಅಲ್ಲ, ಸಿನಿಮಾ ತಾರೆಯರು ರೈತರ ಬೆಂಬಲಕ್ಕೆ ನಿಲ್ಲುವ ಜೊತೆಗೆ ಭೂಸ್ವಾಧೀನ ವಿಚಾರದಲ್ಲಿ ಸರ್ಕಾರ ನಿಲುವು ಬದಲಿಸದಿದ್ದರೆ ರೈತರು ಸರ್ಕಾರವನ್ನೇ ಬದಲಿಸಲಿದ್ದಾರೆ ಎಂಬ ಎಚ್ಚರಿಕೆಯನ್ನು ರವಾನಿಸಿದರು. ನಾವು ಈ ಹೋರಾಟ ಸಮಿತಿಯ ವತಿಯಿಂದ ವಕೀಲರನ್ನ ಸ್ವಾಗತ ಮಾಡ್ತಾ ಇದ್ದೇವೆ. ಇಲ್ಲಿ ವಕೀಲರು ಬರ್ತಾ ಇದ್ದಾರೆ, ಊಟ ಮಾಡ್ತಾ ಇದ್ರು. ನೀವ್ ಯಾರು ಅಂತ ಕೇಳಿದೆ. ನಾನು ಎಲ್ಲಿಂದ ಬಲವಂತದ ಭೂಸ್ವಾಧೀನಕ್ಕೆ ಮುಂದಾಗಿರುವ ರಾಜ್ಯ ಸರ್ಕಾರದ ಕ್ರಮ ವಿರೋಧಿಸಿ ಇಂದು ರೈತರು ಹಮ್ಮಿಕೊಂಡಿದ್ದ ಪ್ರತಿಭಟನೆಗೆ ಬೆಂಬಲ ವ್ಯಕ್ತಪಡಿಸಿದ ದೇವನಹಳ್ಳಿ ತಾಲೂಕು ವಕೀಲರ ಸಂಘ ನ್ಯಾಯಾಲಯದ ಕಲಾಪ ಬಹಿಷ್ಕರಿಸಿ ರೈತರ ಪ್ರತಿಭಟನೆಯಲ್ಲಿ ಭಾಗವಹಿಸಿತು. ಇನ್ನು ನಟ ಪ್ರಕಾಶ್ ರೈ ರೈತರ ಹೋರಾಟಕ್ಕೆ ಬೆಂಬಲವಾಗಿ ನಿಂತು ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸಚಿವ ಎಂಬಿ ಪಾಟೀಲರೇ ರೈತರು ನಿಮ್ಮನ್ನು ಪ್ರಶ್ನೆ ಮಾಡುತ್ತಿಲ್ಲ, ರೈತರಿಗೆ ಉತ್ತರ ನೀಡುವುದನ್ನು ಬಿಟ್ಟು ಸ್ಪಂದಿಸುವ ಕೆಲಸ ಮಾಡಿ ಎಂದು ಹೇಳಿದರು. 13 ಹಳ್ಳಿಗಳ ಮಹಿಳೆಯರು ಮಣ್ಣು ಮಾರೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ನಿನ್ನೆ ತುರ್ತಾಗಿ ಸಭೆ ನಡೆಸಿದ ನೀವು 3 ಹಳ್ಳಿಗಳನ್ನು ಬಿಡೋದಾಗಿ ಹೇಳಿದ್ದೀರಿ. ಇದು ಯಾವ ನ್ಯಾಯ? ನಮಗೆ ನಮ್ಮ ಭೂಮಿ ಬಿಡಿ. ಎಂಬಿ ಪಾಟೀಲ್ ಏನು ಮಾಡ್ತಾ ಇದ್ದೀರಿ? ಭಾರತದ ರಾಜಕಾರಣದಲ್ಲಿ ಪಕ್ಷಗಳು, ವ್ಯಕ್ತಿಗಳು ಗೆಲ್ಲಲ್ಲ, ಜನ ನಿಮ್ಮನ್ನು ಗೆಲ್ಲಿಸುತ್ತಾರೆ. ನೀವು ಅಧಿಕಾರ ಅನುಭವಿಸಲು ಬಂದಿಲ್ಲ, ಪ್ರತಿನಿಧಿಸಲು ಬಂದಿದ್ದೀರಿ. ನಿಮ್ಮ ವಿರುದ್ಧ ಅನ್ನದಾತರು ಧಿಕ್ಕಾರದ ಘೋಷಣೆ ಕೂಗುವ ಮಟ್ಟಕ್ಕೆ ತಂದುಕೊಂಡಿರುವುದು ನೋವಿನ ಸಂಗತಿ ಎಂದರು. ನೀವು ಆಳ್ವಿಕೆ ಮಾಡೋಕೆ ಬಂದಿಲ್ಲ, ಪ್ರತಿನಿಧಿಸಲು ಬಂದಿದ್ದೀರಿ. 13 ಹಳ್ಳಿಗಳ ಹೆಣ್ಣು ಮಕ್ಕಳು ಹೋರಾಡುತ್ತಾ ಇದ್ದಾರೆ. ಬೇಕಾ ಸಿದ್ದರಾಮಣ್ಣ? ಇದು ನಿಮಗೆ ಕಿವಿ ಇಲ್ಲವಾ? ಹೃದಯ ಇಲ್ಲವಾ? ಮನಸ್ಸಾಕ್ಷಿ ಇಲ್ಲವಾ? ಅಹಿಂದ ಅಂತೀರಿ, ರೈತಪರ ಅಂತೀರಿ, ಮಾತಿಗೆ ನಿಲ್ತೀರಾ ಇಲ್ಲವೇ ಮಾತು ತಪ್ಪುತ್ತೀರಾ? ನೀವೇ ಬಂದು ಹೇಳಿದ್ದೀರಿ ಇದನ್ನು ರದ್ದು ಮಾಡೋದಾಗಿ. ಹಾಗಾದರೆ ಈಗ ಮಾತು ತಪ್ತೀರಾ ಎಂದು ಪ್ರಕಾಶ್ ರೈ ಪ್ರಶ್ನಿಸಿದರು. ಮುಖ್ಯಮಂತ್ರಿಗಳೇನು ಬದಲಾಗ್ತಾ ಇದ್ದಾರಾ? ಯಾರ ಮುಖ್ಯಮಂತ್ರಿ ಇಲ್ಲಿ? ಎಂಬಿ ಪಾಟೀಲ್ ಯಾಕಿಷ್ಟು ತರಾತುರಿ? ಅಲ್ಲಿ ನಿನ್ನೆ ಸಭೆ ಮಾಡಿದ್ದೀರಿ. ಇದು ಅಂತಃಕರಣದ ಹೋರಾಟ. ನಾವು ಮಣ್ಣು ಮಾರೋದಿಲ್ಲ, ಭೂಮಿ ಜೊತೆ ಸಂವಾದ ನಿಲ್ಲಲ್ಲ. ಕಾರ್ಖಾನೆ ಮಾಡಿ ಏನು ಮಾಡ್ತೀರಿ? ನಮ್ಮ ರೈತರನ್ನು ಕಾರ್ಖಾನೆಗಳ ವಾಚ್ಮನ್ ಮಾಡ್ತೀರಾ? ಕಸ ಮುಸರೆ ತಿಕ್ಕಿಸಿಕೊಳ್ಳುತ್ತಿದ್ದೀರಾ ಎಂದು
ತರಾಟೆಗೆ ತೆಗೆದುಕೊಂಡರು. ನಮ್ಮ ಮಾತುಗಳು ಇವತ್ತಿನ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ, MB ಪಾಟೀಲ್ರೇ, ಏನ್ ಮಾಡ್ತಾ ಇದ್ದೀರಿ? ಒಬ್ಬ ಮನುಷ್ಯನಿಗೆ ಒಂದ್ಸಲ ಹೇಳ್ಬೋದು, 2 ಸಲ ಹೇಳ್ಬೋದು, 3 ವರ್ಷ ಬಾಯ್ ಬಡ್ಕೋಬೇಕನ್ರಿ? ನಿಮ್ಗಳಿಗೆ ಒಂದು ಅರ್ಥ ಆಗಬೇಕು, ನೀವು ಗೆದ್ದಿಲ್ಲ. ಭಾರತದ ರಾಜಕಾರಣದಲ್ಲಿ ನೀವು ಪಕ್ಷಗಳು ವ್ಯಕ್ತಿಗಳು ಗೆಲ್ಲಲ್ಲ, ಜನ ಗೆಲ್ಲಿಸ್ತಾರೆ. ನೀವು ಆಳ್ವಿಕೆ ಮಾಡಕ್ ಬಂದಿಲ್ಲ, ಪ್ರತಿನಿಧಿಸಕ್ ಬಂದಿದ್ದೀರಿ. ಏನಾಗಿದೆ ನಿಮಗೆ? 13 ಹಳ್ಳಿಯ ಹೆಣ್ಣು ಮಕ್ಕಳು ಆ ಹಳ್ಳಿಯ ಮಣ್ಣನ್ನ ತಗೊಂಡು ಬಂದು ಒಂದು ಗಿಡಕ್ಕೆ ಹಾಕಿ ನಾವು ಮಣ್ಣು ಮಾರೋಲ್ಲ ಅಂತಿದ್ದಾರೆ. ಇದರಲ್ಲಿ ತುಂಬಾ ಸೂಕ್ಷ್ಮವಾಗಿ ನಿಮ್ಗಳಿಗೆ ಧಿಕ್ಕಾರ ಹೇಳೋ ದಿನ ದೂರ ಇಲ್ಲ ಅಂತ ವಾರ್ನಿಂಗ್ ಮಾಡ್ತಾ ಇದೀವಿ ನಾವು. ಬೇಕಾ ಸಿದ್ದರಾಮಣ್ಣ ನಿಮಗೆ? ಕರ್ನಾಟಕದ ರೈತರ ಬಾಯಿಂದ ಧಿಕ್ಕಾರ ಕೂಗಿಸ್ಕೊಳ್ಳೋ ಪರಿಸ್ಥಿತಿಗೆ ಬರಬೇಕಾ ನೀವು? ಕಿವಿ ಇಲ್ವಾ? ಹೃದಯ ಇಲ್ವಾ? ಮನಸ್ಸಾಕ್ಷಿ ಇಲ್ವಾ? ಅಹಿಂದ ಅಂತೀರಿ, ಜನಪರ ಅಂತೀರಿ, ರೈತಪರ ಅಂತೀರಿ. ಇದೇ ಹೋರಾಟದ ಮಧ್ಯ ವಿರೋಧ ಪಕ್ಷದಲ್ಲಿದ್ದಾಗ ಬಂದು ನೀವೇ ತಾನೇ ಮಾತು ಕೊಟ್ರಿ. ಮಾತಿಗೆ ನಿಲ್ತೀರಾ, ಮಾತಿಗೆ ತಪ್ತೀರಾ? ಸಿದ್ದರಾಮಯ್ಯ ಅವರೇ ಅರ್ಥ ಮಾಡಿಕೊಳ್ಳಿ, ಇದೇ ರೈತರ ಜೊತೆ ನಾನು ಇಲ್ಲಿಯೇ ಮಲಗ್ತೀನಿ. ಪೊಲೀಸರ ದುರ್ಬಳಕೆ ಮಾಡ್ತೀರಾ? ಸಿಎಂ ಸಿದ್ದರಾಮಯ್ಯ ಅವರೇ ನಮ್ಮ ಪ್ರೀತಿ ನಾಯಕರು ನೀವು. ನಮಗೆ ನಿಮ್ಮ ಉತ್ತರ ಬೇಡ, ನಮ್ಮ ನೋವಿಗೆ ಸ್ಪಂದಿಸಿ. ನಮಗೆ ನಮ್ಮ ಭೂಮಿ, ನಮ್ಮ ನೆಲ ಬೇಕು, ಹೋರಾಡೋಣ ಅಂತ ಪ್ರಕಾಶ್ ರೈ ಕರೆ ನೀಡಿದರು. ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ದೇವನಹಳ್ಳಿ. ವರ್ಷಗಟ್ಟಲೆ ಬಾಡಿಗೆ ನೀಡದ ಬಾಡಿಗೆದಾರರ ವಿರುದ್ಧ ಯಾವ ಕ್ರಮ ವಹಿಸಿದ್ದೀರಿ? ಸರ್ಕಾರದಿಂದ ಕಡಿಮೆ ದರದಲ್ಲಿ ಬಾಡಿಗೆಗೆ ಪಡೆದು ಹೆಚ್ಚು ಬಾಡಿಗೆಗೆ ಉಪಗುತ್ತಿಗೆಗೆ ನೀಡಿದವರ ವಿರುದ್ಧ ಯಾವ ಕ್ರಮ ಕೈಗೊಂಡಿದ್ದೀರಿ? ಕಳೆದ 2 ವರ್ಷದಲ್ಲಿ ಎಷ್ಟು ಬಾಡಿಗೆ ವಸೂಲಿ ಮಾಡಲಾಗಿದೆ? ಇನ್ನೂ ಬಾಕಿ ಇರುವ ಬಾಡಿಗೆ ಮೊತ್ತ ಎಷ್ಟು? ಹೀಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಸಚಿವರು ಮಾಡುತ್ತಿದ್ದರೆ ಅಧಿಕಾರಿಗಳು ಮಾತ್ರ ಉತ್ತರವೇ ಇಲ್ಲದೆ ನಿಂತಿದ್ದರು. ಹಾಗಾದರೆ ಯಾವ ಸಚಿವರು ಯಾವ ಅಧಿಕಾರಿಯನ್ನು ಕೇಳಿದರು? ಈ ಸ್ಟೋರಿ ನೋಡಿ. ಅದಕ್ಕೆ ಮುಂಚೆ ಇರೋರ್ಗೆ ಹೇಳಿದ್ದೀನಿ, ಎಲ್ಲರಿಗೂ ಹೇಳಿದ್ದೀನಿ, ಬೀಗ ಹಾಕ್ಸಿದೀವಿ, ಬಾಗಿಲು ಮುಚ್ಚಿದೀವಿ. ನಾನು ಹೇಳುವಂತ ಇರೋದು ಹಿಂದೆ 10 ವರ್ಷ ಇತ್ತು. ಚಿಕ್ಕಬಳ್ಳಾಪುರದಲ್ಲಿ ಇಂದು ಜಿಲ್ಲಾ ಕ್ರೀಡಾಂಗಣಗಳ ಉಸ್ತುವಾರಿ ಸಮಿತಿ ಸಭೆ ನಡೆಯಿತು. ಈ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಉಸ್ತುವಾರಿ ಸಚಿವ ಡಾ MC ಸುಧಾಕರ್, ಚಿಂತಾಮಣಿಯಲ್ಲಿ ನಿರ್ಮಾಣವಾಗಿರುವ ಝಾನ್ಸಿ ರಾಣಿ ಕ್ರೀಡಾಂಗಣದ ಸುತ್ತ ನಿರ್ಮಾಣವಾಗಿರುವ 190 ವಾಣಿಜ್ಯ ಮಳಿಗೆಗಳ ಬಾಡಿಗೆ ವಿಚಾರದಲ್ಲಿ ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆ ಉಪನಿರ್ದೇಶಕರನ್ನು ಕೇಳಿದ ಯಾವುದೇ ಪ್ರಶ್ನೆಗೆ ಅಧಿಕಾರಿಯ ಬಳಿ ಉತ್ತರ ಇರಲಿಲ್ಲ. ಇದರಿಂದ ರೋಸಿ ಹೋದ ಸಚಿವರು ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡ ಘಟನೆಯೂ ನಡೆಯಿತು. ಚಿಂತಾಮಣಿ ತಾಲೂಕು ಕ್ರೀಡಾಂಗಣದ ಸುತ್ತ ಒಟ್ಟು 190 ಅಂಗಡಿಗಳನ್ನು ನಿರ್ಮಾಣ ಮಾಡಲಾಗಿದ್ದು, ಇದು ಸಾರ್ವಜನಿಕರ ತೆರಿಗೆ ಹಣದಲ್ಲಿ ನಿರ್ಮಿಸಲಾಗಿದೆ. ಇಂತಹ ಅಂಗಡಿ ಮಳಿಗೆಗಳನ್ನು ಅತಿ ಕಡಿಮೆ ದರಕ್ಕೆ ಬಾಡಿಗೆಗೆ ಪಡೆದಿರುವ ಹಲವರು ಸಾವಿರಾರು ರೂಪಾಯಿ ಬಾಡಿಗೆಗೆ ಉಪಗುತ್ತಿಗೆಗೆ ನೀಡಿದ್ದಾರೆ. ಸಾವಿರಾರು ರೂಪಾಯಿ ಬಾಡಿಗೆ ಪಡೆಯುತ್ತಿದ್ದರೂ ಸರ್ಕಾರಕ್ಕೆ ಕಟ್ಟಬೇಕಾದ ಅತಿ ಕಡಿಮೆ ದರದ ಬಾಡಿಗೆಯನ್ನು ಪಾವತಿಸದೆ ವಂಚನೆ ಮಾಡುತ್ತಿದ್ದಾರೆ. ಅಂತಹವರ ವಿರುದ್ಧ ಯಾಕೆ ಕ್ರಮ ವಹಿಸಿಲ್ಲ ಎಂದು ಸಚಿವರು ಅಧಿಕಾರಿಯನ್ನು ಪ್ರಶ್ನಿಸಿದರು. ತಲೆ ಕೆಡಿಸ್ಕೊಂಡು ಕ್ರೀಡಾಂಗಣಗಳೆಲ್ಲ ಅಭಿವೃದ್ಧಿ ಮಾಡಬೇಕು. ಯಾರಾದ್ರೂ ಏನೋ ಪುಕ್ಸಟೆ ಅಂಗಡಿ ಬಾಡಿಗೆ ತಗೊಂಡ್ಬಿಟ್ಟು ಸರ್ಕಾರಕ್ಕೆ ಹಣ ಕಟ್ತೀರಾ ಇರೋದಕ್ಕ ಅಂಗಡಿ ಕಟ್ಟಿರೋದು. ಅಲ್ಲಿ ಇಲ್ಲಿರೋರ್ಗೂ ಕೂಡ ಬೇಕು ಅಂಗಡಿ. 1000-2000ಕ್ಕೆ ಅಂಗಡಿ ತಗೊಂಡು 14,000-15,000 ಬಾಡಿಗೆ ಕೊಟ್ಕೊಂಡು ಆ ಬಾಡಿಗೆಯನ್ನು 2,000 ಕಟ್ತೀರಾ ಸರ್ಕಾರಕ್ಕೆ? ಏನ್ ಅವ್ರೊಬ್ಬರಿಗೆ ಹಾಕಿರೋದು ಅಂಗಡಿ ತಗೊಳ್ಳಿಕ್ಕೆ? ಮತ್ತೆ ಪಬ್ಲಿಕ್ ಪ್ರಾಪರ್ಟಿ ಅದು. ಏನಕ್ಕೆ ಕಟ್ಬೇಕಾಗಿತ್ತು ನಾವು ಅಂಗಡಿ? ಅದನ್ನ ಸುಮ್ನೆ ಕಾಂಪೌಂಡ್ ಗೋಡೆ ಕಟ್ಬೋದಿತ್ತಲ್ಲ. ಈ ಏಪ್ರಿಲ್ ಅಲ್ಲ ಮತ್ತಾಯಿ, 2023 ಮೇಯಿಂದ ಆಚೆಗೆ ಏನ್ ನೋಡಿ ಏನ್ ಮೇಂಟೈನ್ ಮಾಡಿದ್ದಾರೆ ಇವರು. ನೀವೆಲ್ಲ ಒಂದೇ ಅಕೌಂಟ್ ಮಾಡ್ಬಿಟ್ಟು ನಾಳೆ ತಲೆ ಮೇಲೆ ಮಣ್ಣು ಹಾಕೋಣಕ
ಯಾವ್ದು ಯಾವ ಸ್ಟೇಡಿಯಂ ಇಂದ ದುಡ್ಡು ಬಂತು ಏನ್ ಬಂತು ಅಂತ ನಿಮ್ಗೆ ಪಾಸ್ಬುಕ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತಾ? ಕರೆಂಟ್ ಅಕೌಂಟ್ ಹೋಗಿ ದುಡ್ಡು ಕಟ್ತೀರಾ ನೀವು? ಕ್ಯಾಶ್ ಕಲೆಕ್ಟ್ ಮಾಡಿ ಚೆಕ್ ಅಲ್ಲಿ ತಗೊಳ್ತೀರಾ ನೀವು ಬಾಡಿಗೆ? ಮತ್ತೆ ಹೋಗಿ ಕ್ಯಾಶ್ ಅಮೌಂಟ್ ಕಟ್ತೀರಾ ನೀವು? ಕ್ಯಾಶ್ ಅಮೌಂಟ್ ಕಟ್ಬಿಡ್ತೀರಾ, ಏನಾಗುತ್ತೆ ಆಮೇಲೆ? ಯಾವ ಸ್ಟೇಡಿಯಂ ಇಂದ ಅಕೌಂಟ್ ಬಂದಿದೆ ಅಂತ ಸುಮ್ಮನೆ ಅಲ್ಲಿ ಮೇಲೆ ಕೂತ್ಕೊಂಡು ಬೆಂಗಳೂರಲ್ಲಿ ಕೂತ್ಕೊಂಡು ಆದೇಶಗಳು ಮಾಡೋದಲ್ಲ ಕೆಲವರಲ್ಲ. ವಸ್ತುಸ್ಥಿತಿ ಅರ್ಥ ಮಾಡ್ಕೋಬೇಕು, ಗ್ರೌಂಡ್ ರಿಯಾಲಿಟಿ ಅರ್ಥ ಮಾಡ್ಕೋಬೇಕು, ಅಡ್ಮಿನಿಸ್ಟ್ರೇಷನ್ ಗ್ರೌಂಡ್ ರಿಯಾಲಿಟಿ. ಇವಾಗ ನಿಮ್ಮ ಹತ್ರ ಮಾಹಿತಿ ಇಲ್ಲ. ಈಗ ನಿಮ್ಮ ಹತ್ರ ನಾನು ಹೇಳಿದ್ದೀನಿ ಇವಾಗ ಇದ್ರ ಬಗ್ಗೆ ಎಲ್ಲ ನಾನು ಕೇಳ್ತೀನಿ ಅಂತ. ಈಗ ನೀವು ಹೇಳೋ ಪ್ರಕಾರ 1 ಕೋಟಿ ಇನ್ನ ಬಾಕಿ. ಪ್ರಸ್ತುತ ಈ ವಾಣಿಜ್ಯ ಮಳಿಗೆಗಳಿಂದ ಒಟ್ಟು 1.3 ಕೋಟಿ ಬಾಡಿಗೆ ಬಾಕಿ ಇದ್ದು, ಇದನ್ನು ಕಳೆದ 2 ವರ್ಷದಲ್ಲಿ ಯಾಕೆ ವಸೂಲಿ ಮಾಡಿಲ್ಲ? ಇನ್ನು ಉಪಗುತ್ತಿಗೆ ನೀಡಿದ ಬಾಡಿಗೆದಾರರನ್ನು ಗುರುತಿಸಿ ಯಾಕೆ ಖಾಲಿ ಮಾಡಿಸಿಲ್ಲ? ಬಾಕಿ ಇರುವ ಮಳಿಗೆಗಳ ಬಾಡಿಗೆಯನ್ನು ಯಾಕೆ ವಸೂಲಿ ಮಾಡಿಲ್ಲ ಎಂದು ಸಚಿವರು ತರಾಟೆಗೆ ತೆಗೆದುಕೊಂಡರಾದರೂ ಅಧಿಕಾರಿಯಿಂದ ಮಾತ್ರ ಯಾವುದೇ ಉತ್ತರ ಸಿಗಲಿಲ್ಲ. ಅಲ್ಲಮ್ಮ ತಾಯಿ, ಯಾಕಮ್ಮ 2,000? ಅದಕ್ಕೆ ನೋಡಿ ಇವತ್ತು ನಿಮಗೆ ಯಾಕೆ ನಾನು ಒಂದು ಅಕೌಂಟ್. ಇದರಿಂದ ಕೋಪಗೊಂಡ ಸಚಿವರು ಕೆಲಸ ಮಾಡಲಿಲ್ಲ ಅಂದ್ರೆ ಯಾಕೆ ಅಧಿಕಾರಿಗಳಾಗಿ ಇರ್ತೀರಾ ಎಂದು ತರಾಟೆಗೆ ತೆಗೆದುಕೊಂಡರು. ಆಯ್ತಮ್ಮ, 1,31,00,000 ಆಸ್ ಆನ್ ಟುಡೇ ಬಾಕಿ ಇದೆ. 2 ವರ್ಷದಿಂದ ವಸೂಲಿ ಆಗಿಲ್ಲ ಬಾಕಿ. ಏನ್ ಮಾಡ್ತೀರಾ ಹೇಳಿ? ಅಲ್ಲ, ನಾನು ಹೇಳಂತದ್ದು ನಿಮ್ಮೊಬ್ಬರ ಮೇಲೆ ಹೇಳ್ತಾ ಇಲ್ಲ. ನೀವು ಬಂದು ಎಷ್ಟು ದಿವಸ ಆಯ್ತು? ಅದಕ್ಕೆ ಮುಂಚೆ ಇರೋರ್ಗೂ ಹೇಳಿದ್ದೀನಿ, ಎಲ್ಲರಿಗೂ ಹೇಳಿದ್ದೀನಿ. ಬೀಗ ಹಾಕ್ಸಿದೀವಿ, ಬಾಗಿಲು ಮುಚ್ಚಿದೀವಿ. ನಾನು ಹೇಳಂತ ಇರೋದು, ಹಿಂದೆ 10 ವರ್ಷ ಇದ್ರಲ್ಲ ಜವಾಬ್ದಾರಿ ಪಡ್ಕೊಂಡು, ಅವ್ರ ವೈಫಲ್ಯಗಳು ಎಷ್ಟಿದಾವೆ ಅಂತ ನಾನು ಇಲ್ಲಿ ಸಭೆಯಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ರಕ್ತ ಪ್ರತಿ ಜೀವಿಯ ಜೀವಕ್ಕೆ ಅಗತ್ಯವಿರುವ ಅಮೂಲ್ಯ ವಸ್ತು. ಈ ರಕ್ತವನ್ನು ಕೃತಕವಾಗಿ ತಯಾರಿಸಲು ಸಾಧ್ಯವಿಲ್ಲ. ಒಬ್ಬ ವ್ಯಕ್ತಿ ನೀಡುವ ರಕ್ತದಿಂದಲೇ ಮತ್ತೊಬ್ಬ ವ್ಯಕ್ತಿಯ ಜೀವ ಉಳಿಸಲು ಸಾಧ್ಯ. ಹಾಗಾಗಿ ಪ್ರತಿಯೊಬ್ಬರೂ ರಕ್ತದಾನ ಮಾಡೋ ಮೂಲಕ ಜೀವ ಉಳಿಸುವ ಕಾರ್ಯಕ್ಕೆ ಮುಂದಾಗಬೇಕೆಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪಿಎನ್ ಕೇಶವರೆಡ್ಡಿ ತಿಳಿಸಿದರು. ಚಿಕ್ಕಬಳ್ಳಾಪುರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಇಂದು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ರೆಡ್ ಕ್ರಾಸ್ ಸಂಸ್ಥೆಯೊಂದಿಗೆ ಒಕ್ಕಲಿಗರ ಸಂಘದಿಂದ ಆಯೋಜಿಸಿದ್ದ ಈ ರಕ್ತದಾನ ಶಿಬಿರದಲ್ಲಿ 52 ಯೂನಿಟ್ ರಕ್ತ ಸಂಗ್ರಹ ಮಾಡಲಾಯಿತು. ರಕ್ತದಾನ ಶಿಬಿರಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪಿಎನ್ ಕೇಶವರೆಡ್ಡಿ ಅವರು ಪ್ರತಿಯೊಬ್ಬ ಆರೋಗ್ಯವಂತರು ರಕ್ತದಾನ ಮಾಡುವ ಮೂಲಕ ಮತ್ತೊಬ್ಬರ ಜೀವ ಉಳಿಸುವ ಕೆಲಸಕ್ಕೆ ಮುಂದಾಗಬೇಕೆಂದು ಕರೆ ನೀಡಿದರು. ಸುಮಾರು 4 ಲೀಟ್ರು 4.5 ಲೀಟ್ರ್ ಇರ್ತೈತೆ. ಈ ರಕ್ತನೇ ನಾವು ಬೇರೆ ರೋಗಿಗಳಿಗೆ ಉಪಯೋಗಿಸಿ ಅವ್ರ ಪ್ರಾಣ ರಕ್ಷಣೆ ಮಾಡೋದಕ್ಕೋಸ್ಕರ ಈ ಬ್ಲಡ್ ಕ್ಯಾಂಪ್ಗಳನ್ನು ಮಾಡಿ ಈ ರಕ್ತವನ್ನು ಶೇಖರಣೆ ಮಾಡಿ ಅದ್ಯಾವುದೇ ಇದಿಲ್ಲ ಕಂಪ್ನಿಗಳಿಗೆ ಅದೆಲ್ಲ ರೆಡ್ ಕ್ರಾಸ್ ಅಲ್ಲಿ ಕಳಿಸಿದ್ರೆ ಅವರು ಎಮರ್ಜೆನ್ಸಿಗೋಸ್ಕರ ಉಪಯೋಗಿಸ್ಕೊಂಡು ಪ್ರಾಣ ರಕ್ಷಣೆಗೋಸ್ಕರ ಅವರು ಮಾಡ್ತಾರೆ. ಅದರಿಂದ ಈ ಬ್ಲಡ್ ಕ್ಯಾಂಪ್ ಮಾಡೋದ್ರಿಂದ ಬ್ಲಡ್ ಕೊಡೋದ್ರಿಂದ ಮಿತ್ರರು ಉತ್ಸಾಹ ಬರ್ತೈತೆ. ರಕ್ತ ಕೃತಕವಾಗಿ ಉತ್ಪಾದಿಸಲು ಸಾಧ್ಯವಿಲ್ಲ. ಒಬ್ಬ ವ್ಯಕ್ತಿ ದಾನ ಮಾಡಿದ ರಕ್ತದಿಂದಲೇ ಮತ್ತೊಬ್ಬರ ಪ್ರಾಣ ಉಳಿಸಲು ಸಾಧ್ಯ. ಹಾಗಾಗಿ ಆರೋಗ್ಯವಂತರೆಲ್ಲರೂ ರಕ್ತದಾನ ಮಾಡಬೇಕು. ರಕ್ತದಾನ ಮಾಡೋದ್ರಿಂದ ರಕ್ತ ನೀಡಿದ ವ್ಯಕ್ತಿಯ ಆರೋಗ್ಯಕ್ಕೂ ಉತ್ತಮ. ಇಂತಹ ರಕ್ತದಾನ ಶಿಬಿರಗಳು ಮತ್ತಷ್ಟು ಹೆಚ್ಚಾಗಬೇಕು. ಆ ಮೂಲಕ ರಕ್ತದ ಕೊರತೆಯನ್ನು ನೀಗಿಸುವ ಕೆಲಸಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕೆಂದು ಅವರು ಮನವಿ ಮಾಡಿದರು. ಕೆಂಪೇಗೌಡ ಜಯಂತಿ ಅಂಗವಾಗಿ ಇಂದು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಆಯೋಜಿಸಲಾಗಿದ್ದು, ನಾಳೆಯೂ ಶಾಂತಾ ಶಾಲೆಯಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ನಡೆಯಲಿದೆ. ಈ ಶಿಬಿರದಲ್ಲಿಯೂ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಭಾಗವಹಿಸಿ ರಕ್ತದಾನ ಮಾಡಲಿದ್ದಾರೆ. ಪ್ರತಿಯೊಬ್ಬರೂ ಮತ್ತೊಂದು ಜೀವ ಉಳಿಸುವ ಕಾಯಕದಲ್ಲಿ ಕೈಜೋಡಿಸಬೇಕೆಂದು ಮನವಿ ಮಾಡಿದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಗೌರಿಬಿದನೂರು ಕ್ಷೇತ್ರದಲ್ಲಿ ಚುನಾವಣೆಗೂ ಮುನ್ನ ಇದ್ದ ನಿರೀಕ್ಷೆಗಳು ಹುಸಿಯಾಗಿವೆ. ಕ್ಷೇತ್ರದಲ್ಲಿ ಹಣದ ರಾಜಕಾರಣ ನಡೆಯುತ್ತಿದೆ. ತಾಲೂಕಿನ ಮಣ್ಣಿನ ಮಕ್ಕಳಿಗೆ ನ್ಯಾಯ ಸಿಗುತ್ತಿಲ್ಲ. ಇಡೀ ವ್ಯವಸ್ಥೆ ಮತ್ತು ಸಾಮಾಜಿಕ ಸಾಮರಸ್ಯ ನಾಶವಾಗುತ್ತಿದೆ. ಮರ್ಯಾದಸ್ಥರು ರಾಜಕಾರಣ ಮಾಡಲು ಸಾಧ್ಯವಾಗುತ್ತಿಲ್ಲ. ಅಮಾಯಕರ ಮೇಲೆ ದೌರ್ಜನ್ಯ ಆರಂಭವಾಗಿದೆ.
ಶಾಸಕರು ಸಮಾಜಘಾತುಕ ಶಕ್ತಿಗಳನ್ನು ಬಳಸಿಕೊಂಡು ಸಮಾಜದ ಸ್ವಾಸ್ಥ್ಯ ನಾಶ ಮಾಡುತ್ತಿದ್ದಾರೆ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಚ್.ಪಿ. ಮಂಜುನಾಥ್ ಕಿಡಿಕಾರಿದರು. ಮೀರಿಬಿಟ್ಟಿದೆ. ನಮ್ಮ ತಾಲೂಕಿನ ಜನ, ಉತ್ತರ ಪಿನಾಕಿನಿಯ ಮಕ್ಕಳು ನಾವೆಲ್ಲರೂ ಒಂದಾಗಿ ದೌರ್ಜನ್ಯವನ್ನು ಮೆಟ್ಟದೆ ಹೋದರೆ ಈ ತಾಲೂಕು ಇಂದ ಸಿಕ್ಕುವುದಿಲ್ಲ ಯಾರಿಗೂ. ಹೊಸೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಚ್.ವಿ. ಮಂಜುನಾಥ್, ಶಾಸಕರೇ ಕ್ಷೇತ್ರದ ಹಿರಿಯ ರಾಜಕಾರಣಿಗಳನ್ನು ಜೊತೆ ಇಟ್ಟುಕೊಂಡು ಸ್ಥಳೀಯ ರಾಜಕೀಯದ ಬಗ್ಗೆ ತಿಳಿದುಕೊಳ್ಳಿ. ನಾನು ದಿವಂಗತ ಆರ್.ಎಲ್. ಜಾಲಪ್ಪನವರ ರಾಜಕೀಯ ಗರಡಿಯಲ್ಲಿ ಬೆಳೆದವನು. ನಿಮ್ಮಿಂದ ರಾಜಕೀಯ ಕಲಿಯುವ ಅಗತ್ಯವಿಲ್ಲ. ದಶಕಗಳಿಂದ ಅನೇಕ ಮಂದಿ ಧೀಮಂತ ನಾಯಕರನ್ನು ಕೊಟ್ಟ ಕ್ಷೇತ್ರ ಇದಾಗಿದೆ. ಹಣ ಮತ್ತು ಅಹಂಕಾರಶಾಹಿಯಿಂದ ಪ್ರಭಾವ ಬೀರುವುದು ಸರಿಯಲ್ಲ. ತಾಲೂಕಿನ ಎಲ್ಲ ಜನಪ್ರತಿನಿಧಿಗಳು ಮತ್ತು ನಾಗರಿಕರು ಈ ಅವ್ಯವಸ್ಥೆ ವಿರೋಧಿಸಬೇಕಾಗಿದೆ ಎಂದರು. ಶತಮಾನದ ಹಿಂದೆ ವ್ಯಾಪಾರಕ್ಕೆ ಬಂದ ಬ್ರಿಟಿಷರನ್ನು ಎದುರಿಸಿ ಹೋರಾಟ ಮಾಡಿ ಸ್ವಾತಂತ್ರ್ಯ ಪಡೆದ ಈ ಭಾಗದ ಜನತೆ ಸ್ವಾಭಿಮಾನಿಗಳು, ಧೈರ್ಯಶಾಲಿಗಳು. ವ್ಯಾಪಾರದ ಮೂಲಕ ಕ್ಷೇತ್ರಕ್ಕೆ ಬಂದು ರಾಜಕೀಯ ಮಾಡಿ ಅಧಿಕಾರ ಪಡೆದವರನ್ನು ಎದುರಿಸಲು ಹಿಂಜರಿಯುವುದಿಲ್ಲ. ಶಾಸಕರು ಕ್ಷೇತ್ರದಲ್ಲಿ ಅಮಾಯಕರನ್ನು ಬಳಸಿಕೊಂಡು ಸಮಾಜಘಾತುಕ ಚಟುವಟಿಕೆ ಮಾಡಿಸಲು ನಾಗಮಂಗಲದಿಂದ ಗೌರಿಬಿದನೂರಿನವರೆಗೂ ಬರಬೇಕಿತ್ತೆ. ಕ್ಷೇತ್ರದ ನಾಗರಿಕರು ಮತ್ತು ನಾಯಕರು ಒಟ್ಟಾಗಿ ಹೋರಾಟ ಮಾಡದಿದ್ದರೆ ಭವಿಷ್ಯದ ರಾಜಕೀಯ ವ್ಯವಸ್ಥೆ ಸ್ಥಳೀಯ ಪಿನಾಕಿನಿ ನದಿಗೆ ಬಂದ ಸ್ಥಿತಿ ಬರಲಿದೆ ಎಂದರು. ಎರಡನೇದು, ನನ್ನ ಗರಡಿ ಆರ್.ಎಲ್. ಜಾಲಪ್ಪನವ್ರ ಗರಡಿ. ಜಾಲಪ್ಪನವರು ರಾಜಕೀಯದ ಸವಾಲುಗಳನ್ನ ಹೇಗೆ ಎದುರಿಸ್ತಿದ್ರು ಅನ್ನೋದನ್ನ ಅವರ ನೆರಳಿನಂತೆ ಇದ್ದಂತ ನಾನು, ಅವರು ಸಾಯುವವರೆಗೂ ಅವ್ರ ಜೊತೆಲಿದ್ದಂತ ನಾನು ನೋಡಿದ್ದೇನೆ. ಈ ರೀತಿಯ ದೌರ್ಜನ್ಯವನ್ನ, ಈ ರೀತಿ ನೀವು ವ್ಯವಸ್ಥೆ ಮಾಡ್ತಿರ್ತಕ್ಕಂಥದನ್ನ ಎದುರಿಸ್ತಕ್ಕಂಥ ಶಕ್ತಿ ಈ ತಾಲ್ಲೂಕಿನ ಮಹಾಜನತೆಗೆ ಇದೆ. ಇದಕ್ಕೆ ಎಲ್ಲ ಪಕ್ಷಗಳ ಮುಖಂಡರು, ಇದು ನಮ್ಮ ಎಲ್ಲ ತಾಲ್ಲೂಕಿನ ರಾಜಕೀಯ ಜನಪ್ರತಿನಿಧಿಗಳು, ನಾಗರಿಕರ ಕರ್ತವ್ಯ ಇವತ್ತು ಇದನ್ನು ನಾವು ವಿರೋಧಿಸಬೇಕಾಗಿರತಕ್ಕಂಥದ್ದು. ಈಸ್ಟ್ ಇಂಡಿಯಾ ಕಂಪನಿಯ ಮುಖಾಂತರ ವ್ಯಾಪಾರಕ್ಕೆ ಅಂತ ಬಂದಂತ ಬ್ರಿಟಿಷರು ಇಡೀ ಈ ದೇಶದ ಮೇಲೆ ಆಕ್ರಮಣ ಮಾಡಿದಾಗ ಅದನ್ನ ಎದುರಿಸಿದಂತ ಖ್ಯಾತಿ ವಿದ್ರಾಶ್ವತ್ಥದ ಜನಕ್ಕಿದೆ, ನಮ್ಮ ತಾಲ್ಲೂಕಿನ ಮಹಾಜನತೆಗಿದೆ. ಇನ್ನು ನಿಮ್ಮಂತವ್ರನ್ನ ಎದುರಿಸ್ತಕ್ಕಂಥದ್ದು ಈ ತಾಲ್ಲೂಕಿನ ಜನತೆಗೆ ಏನು ದೊಡ್ಡ ವಿಚಾರ. ಮೊದಲು 1-2 ವರ್ಷ ಅವ್ರನ್ನ ನಾವು ಮಾತಾಡಬಾರದು ಅಂತಕ್ಕಂಥ ಕಾರಣ, ಆದ್ರೆ ಈಗ ಮಿತಿ ಮೀರಿಬಿಟ್ಟಿದೆ. ನಮ್ಮ ತಾಲ್ಲೂಕಿನ ಜನ, ಉತ್ತರ ಪಿನಾಕಿನಿಯ ಮಕ್ಕಳು ನಾವೆಲ್ಲರೂ ಒಂದಾಗಿ ಈ ದೌರ್ಜನ್ಯವನ್ನ ಮೆಟ್ಟದೆ ಹೋದ್ರೆ ಈ ತಾಲ್ಲೂಕು ಇನ್ನು ಸಿಕ್ಕುವುದಿಲ್ಲ ಯಾರಿಗೂ, ಸರ್ವನಾಶ ಆಗೋದು ಖಚಿತ. ಹಾಗಾಗಿ ಎಲ್ಲರೂ ಒಗ್ಗೂಡೋಣ ಅಂತಕ್ಕಂಥ ಒಂದು. ಕ್ಷೇತ್ರದಲ್ಲಿ ಕೆಎಚ್ ಪುಟ್ಟಸ್ವಾಮಿ ಗೌಡರನ್ನು ಶಾಸಕರನ್ನಾಗಿ ಮಾಡಲು ಶ್ರಮಿಸಿದ ನಾವು ತಪ್ಪು ಮಾಡಿದ್ದೇವೆ. ಕ್ಷೇತ್ರದ ನಾಗರಿಕರು ನಮ್ಮನ್ನು ಕ್ಷಮಿಸಬೇಕು. ಮಾಜಿ ಶಾಸಕ ಎನ್ಎಚ್ ಶಿವಶಂಕರ ರೆಡ್ಡಿಯವರ ಕೆಲ ರಾಜಕೀಯ ನಿಲುವುಗಳಿಂದ ನಾವು ಕಾಂಗ್ರೆಸ್ ತೊರೆದು ಪಕ್ಷೇತರ ಅಭ್ಯರ್ಥಿಗೆ ಬೆಂಬಲ ನೀಡುವ ಅನಿವಾರ್ಯತೆ ನಿರ್ಮಾಣವಾಗಿತ್ತು. ನನ್ನ ರಾಜಕೀಯ ಬದುಕಿನಲ್ಲಿ ಕಳೆದ ಚುನಾವಣೆಯಲ್ಲಿ ಪುಟ್ಟಸ್ವಾಮಿ ಗೌಡರಿಗೆ ಬೆಂಬಲ ನೀಡಿದ್ದು ನನ್ನ ಅವಿವೇಕತನವಾಗಿದೆ ಎಂದರು. ಅಭಿವೃದ್ಧಿಯ ರಾಜಕಾರಣಕ್ಕಿಂತಲೂ ಬೆದರಿಕೆಯ ರಾಜಕಾರಣ ಈ ತಾಲೂಕಿನಲ್ಲಿ ಅತ್ಯಂತ ಒಂಥರ ವಿಜೃಂಭಿಸ್ತಾ ಇದೆ. ಮುಖ್ಯವಾಗಿ ಹಣದ ಬಲ. ಸಣ್ಣ ಸಣ್ಣ ಚುನಾವಣೆಗಳಿಗೂ ಒಂದು ಡೈರಿ ಇರ್ಬೋದು, ಸೊಸೈಟಿ ಇರ್ಬೋದು, PND ಬ್ಯಾಂಕ್ ಚುನಾವಣೆ ಇರ್ಬೋದು, ಈ ರೀತಿಯಾದಂತ ಅಪಾತ್ರರಾದಂತ ವ್ಯಕ್ತಿಗಳಿಗೆ, ಯಾವುದೇ ಬದ್ಧತೆ ಸಿದ್ಧಾಂತ ಇಲ್ಲದಂತ ವ್ಯಕ್ತಿಗಳ ಮೇಲೆ ಕೋಟ್ಯಾಂತರ ರೂಪಾಯಿಗಳ ಬಂಡವಾಳಗಳನ್ನ ಹಾಕಿ ಅವರನ್ನ ಆಯಕಟ್ಟಿನ ಜಾಗಗಳಿಗೆ ತಂದು ನಿಲ್ಲಿಸಿಬಿಟ್ರೆ ರಾಜಕೀಯದ ಮೇಲೆ ಯಾವ ಪರಿಣಾಮ ಆಗಬಹುದು ಅನ್ನೋದನ್ನ ನಾವು ಈ ತಾಲ್ಲೂಕಲ್ಲಿ ಇವತ್ತು ನೋಡ್ತಿದ್ದೇವೆ. ನಾನು ಬಹಳ ಮುಖ್ಯವಾಗಿ ನಿಮ್ಮ ಮಾಧ್ಯಮದ ಸ್ನೇಹಿತರಲ್ಲಿ ಹೇಳೋದು, ಇವತ್ತು ನಾನು ಇಲ್ಲಿ ತಮ್ಮ ಗಮನಕ್ಕೆ ತರ್ತಿರ್ತಕ್ಕಂಥದ್ದು
ರಾಜಕೀಯ ಯಾವುದೋ ನನ್ನ ವೈಯಕ್ತಿಕ ಹಿತಾಸಕ್ತಿ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಈ ಗೌರಿಬಿದನೂರು ತಾಲ್ಲೂಕಿನ ಒಬ್ಬ ಮಗನಾಗಿ ಈ ತಾಲ್ಲೂಕು ನನ್ನ ಕಣ್ಣೆದುರಿಗೆ ತನ್ನ ಮೌಲ್ಯಗಳನ್ನು ಕಳೆದುಕೊಂಡು ಅವನತಿ ಹೊಂದುತ್ತಾ ಇದೆ ಅಂತಕ್ಕಂಥ ಭಯದಿಂದ ನಾನು ಈ ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ದೇನೆ. ಇದು ಹೊಸೂರಿನ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತರಿಂದ ದೆಹಲಿಯ ಕಾಂಗ್ರೆಸ್ ವರಿಷ್ಠ ರಾಹುಲ್ ಗಾಂಧಿಯನ್ನು ಸಂಪರ್ಕ ಮಾಡುವ ರಾಜಕೀಯ ಶಕ್ತಿ ಭಗವಂತ ನೀಡಿದ್ದಾರೆ. ಚುನಾವಣೆ ಪೂರ್ವದಲ್ಲಿ ನನ್ನ ಮಾತಿನ ಅಣತಿಯಂತೆ ನನ್ನ ಅಭಿಮಾನಿಗಳು ಆಗಲಿರಲು ಶ್ರಮಿಸಿದರು. ಆದರೆ ಅವರ ಮತ್ತು ಅವರ ಕುಟುಂಬದ ನೋವಿನ ಶಾಪ ನಮ್ಮನ್ನು ತಟ್ಟುತ್ತಿದೆ. ಮುಂದಿನ ದಿನಗಳಲ್ಲಿ ನನ್ನ ಮೇಲಾಗಲಿ ಅಥವಾ ನನ್ನ ಅಭಿಮಾನಿಗಳ ಮೇಲಾಗಲಿ ಅನಾಹುತಗಳಾದರೆ ಅದಕ್ಕೆ ಶಾಸಕ ಪುಟ್ಟಸ್ವಾಮಿಗೌಡರೇ ನೇರ ಹೊಣೆಯಾಗಲಿದ್ದಾರೆ ಎಂದರು. ನಾನು ಜಾತ್ಯತೀತವಾಗಿ ಮೂಲತಃ ಕಾಂಗ್ರೆಸ್ ಸಿದ್ಧಾಂತದಿಂದ ರಾಜಕಾರಣ ಮಾಡಿಕೊಂಡು ಬಂದವನು. ದಿಲ್ಲಿಯಿಂದ ಹೊಸೂರಿನವರೆಗೂ ಪಕ್ಷದ ಕಾರ್ಯಕರ್ತರ ಸಂಪರ್ಕವಿದೆ. ನನ್ನ ರಾಜಕೀಯ ಜೀವಮಾನದಲ್ಲಿ ಪೊಲೀಸ್ ಠಾಣೆಗೆ ಹೋಗಿರಲಿಲ್ಲ. ಆದರೆ ಇತ್ತೀಚಿನ ಕೆಲ ವಿದ್ಯಮಾನಗಳಿಂದ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಿಸಿಕೊಳ್ಳುವ ಮಟ್ಟಕ್ಕೆ ತಲುಪಿದೆ. ಮುಂದಿನ ದಿನಗಳಲ್ಲಿ ಭವಿಷ್ಯದ ರಾಜಕಾರಣದ ತೀರ್ಮಾನ ಮಾಡುತ್ತೇನೆ ಎಂದು ತಿಳಿಸಿದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಬ್ರಾಂಡೆಡ್ ಪ್ಯೂರಿಫೈಯರ್ಸ್ ನಿಮ್ಮ ಮನೆ ಸೇರುತ್ತೆ. 5 ವರ್ಷದ ಫ್ರೀ ಸರ್ವಿಸ್. ಹಾಯ್ ಹಲೋ ನಮಸ್ಕಾರ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ನೀವು ನಂಬಲೇಬೇಕು. ಯಾಕೆಂದ್ರೆ ನಾವು ಇವಾಗಿರೋದು ಆಕ್ವಾಟೆಕ್ ನ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ಕಾಪರ್, ಜಿಂಕ್, ಆಲ್ಕಲೈನ್, ROUF ಟೆಕ್ನಾಲಜಿಯೊಂದಿಗೆ ವಾಟರ್ ಪ್ಯೂರಿಫೈಯರ್ಸ್ ಇದೀಗ ನಿಮ್ಮನೆ ಸೇರ್ತಾ ಇದೆ. ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಕೊಡೋದು ನಮ್ಮ ಆಕ್ವಾಟೆಕ್ ನ ಚಿಕ್ಕಬಳ್ಳಾಪುರದ ಈ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ನಿಮ್ಮಿಷ್ಟದ ಪ್ರೈಸ್ಗೆ. ಇಷ್ಟೊಳ್ಳೆ ಟೆಕ್ನಾಲಜಿ ಜೊತೆ ಹಾಗೇನೆ ಹಾಟ್ ಅಂಡ್ ಕೋಲ್ಡ್ ಆಪ್ಷನ್ಸ್ ಕೂಡ ಇದೆ. ಹಾಗೇನೆ ಒಂದ್ ದೊಡ್ಡ ಮನೆ ಎಲ್ಲಾ ಕ್ಲೀನ್ ಮಾಡಿ ಸುಸ್ತಾಗಿರ್ಬೇಕಲ್ಲ, ಅದಕ್ಕಾಗಿ ನಮ್ಮ ಹತ್ರ ಇದೆ ಮಾಪಿಂಗ್ ರೋಬೋ ಕೂಡ. ಇದನ್ನ ಒಂದ್ಸರಿ ಆನ್ ಮಾಡಿ ಬಿಟ್ಬಿಟ್ರೆ ಸಾಕು, ನಿಮ್ಮ ಟೆನ್ಷನ್ಸ್ ಫ್ರೀ. ಹಾಗೆ ಪಕ್ಕದಲ್ಲಿ ನೋಡ್ತಾ ವ್ಯಾಕ್ಯೂಮ್ ಕ್ಲೀನರ್ ಸಕ್ಕತ್ತಾಗಿ ಬರೀ 50% ಆಫ್ ಅಲ್ಲಿ ನಿಮಗೆ ನಿಮ್ಮ ಮನೆ ಸೇರ್ತಾ ಇದೆ. ನಿಮ್ಮ ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತಾ ಇದೀವಿ ನಾವು. ಹಾಗೇನೆ 5 ವರ್ಷದ ಫ್ರೀ ಸರ್ವಿಸ್, ಹಾಗೇನೆ 1 ವರ್ಷದ ವ್ಯಾರಂಟಿ ಜೊತೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ ನಮ್ಮ ಕಡೆಯಿಂದ ನಿಮಗಾಗಿ ಬಂದಿದೆ. ನಿಮಗಾಗಿನೇ ಸಹಕಾರ ನಗರದಲ್ಲಿ ನಮ್ಮ ಮೇನ್ ಬ್ರಾಂಚ್ ಇದೆ. ನೀವು ಕೂಡ ಅಲ್ಲಿ ಹೋಗಿ ನಿಮ್ಮಿಷ್ಟದ ವಾಟರ್ ಪ್ಯೂರಿಫೈಯರ್ ಅನ್ನ ಮನೆಗೆ ತಗೊಂಡು ಹೋಗ್ಬೋದು. ಹೋಲ್ಸೇಲ್ ದರದಲ್ಲಿ ಯಾವುದೇ ರೀತಿಯ ವಾಟರ್ ಪ್ಯೂರಿಫೈಯರ್ಸ್ಗಾಗಿ ಭೇಟಿ ನೀಡಿ ಏಸ್ ಆಕ್ವಾಟೆಕ್, ಕೆನರಾ ಬ್ಯಾಂಕ್ ಮುಂಭಾಗ, ಬಿಬಿ ರೋಡ್, ಕೆಇಬಿ ಪಕ್ಕ, ವಾರ್ಡ್ ನಂಬರ್ 23, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845301082, 7996776777. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮು ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ.
ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9739702077. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೋಮುಲ್ ಆಡಳಿತ ಮಂಡಳಿ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತಿದ್ದು ಜಿದ್ದಾಜಿದ್ದಿನಿಂದ ಕೂಡಿದೆ. ಕೋಲಾರ ನಗರದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಮತದಾನ ನಡೆಯುತ್ತಿದ್ದು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಕೋಲಾರ ಹಾಲು ಒಕ್ಕೂಟ ಕೋಮುಲ್ ನಿರ್ದೇಶಕರ ನೇಮಕಕ್ಕೆ ಇಂದು ಚುನಾವಣೆ ನಡೆಯುತ್ತಿದ್ದು ಜಿಲ್ಲಾ ಜಿದ್ದಿನಿಂದ ಮತದಾನ ನಡೆಯಿತು. ಪ್ರತಿಯೊಬ್ಬ ಮತದಾರರನ್ನು ಪರಿಶೀಲನೆ ಮಾಡಿ ಮತದಾನ ಮಾಡಲು ಪೊಲೀಸರು ಒಳಬಿಡುತ್ತಿದ್ದು, ಚುನಾವಣೆಗೂ ಮೊದಲೇ ಪ್ರವಾಸಕ್ಕೆ ತೆರಳಿದ್ದ ಮತದಾರರು ಪ್ರವಾಸದಿಂದ ನೇರವಾಗಿ ಮತಕೇಂದ್ರಕ್ಕೆ ಬಂದು ಮತ ಚಲಾಯಿಸಿದರು. ಒಟ್ಟು 12 ಸ್ಥಾನಗಳಿಗೆ ಇಂದು ಚುನಾವಣೆ ನಡೆದಿದೆ. ಒಟ್ಟು 12 ಕೋಮುಲ್ ನಿರ್ದೇಶಕ ಸ್ಥಾನಗಳಿಗೆ ಇಂದು ಮತದಾನ ನಡೆದಿದ್ದು, ಕಣದಲ್ಲಿ 29 ಅಭ್ಯರ್ಥಿಗಳಿದ್ದಾರೆ. ಒಟ್ಟು 855 ಮತದಾರರಿದ್ದು ತೀವ್ರ ಪೈಪೋಟಿಯಿಂದ ಚುನಾವಣೆ ನಡೆಯಿತು. ಇನ್ನು ಕೋಮುಲ್ ಚುನಾವಣೆ ಮತದಾನದ ವೇಳೆ ಮಾಲೂರು ಶಾಸಕ ಕೆವೈ ನಂಜೇಗೌಡ ಪೊಲೀಸ್ ಇನ್ಸ್ಪೆಕ್ಟರ್ಗೆ ವಾರ್ನಿಂಗ್ ನೀಡಿದ ಘಟನೆಯೂ ನಡೆಯಿತು. ಕೋಮುಲ್ ಚುನಾವಣೆಗೆ ಮತದಾನಕ್ಕೆ ಬಂದ ವೇಳೆ ಮಾಲೂರು ಶಾಸಕ ಕೆವೈ ನಂಜೇಗೌಡ ಪೊಲೀಸರಿಗೆ ಎಚ್ಚರಿಕೆ ನೀಡಿದರು. ಕೋಲಾರ ನಗರದ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಮತದಾನ ನಡೆಯುತ್ತಿದ್ದ ವೇಳೆ ಮತದಾನಕ್ಕೆ 3 ಬಸ್ಗಳಲ್ಲಿ ಮತದಾರರನ್ನ ಕರೆದುಕೊಂಡು ಬಂದಿದ್ದ ಶಾಸಕ ನಂಜೇಗೌಡ ಬಸ್ಗಳನ್ನು ಮತದಾನ ಕೇಂದ್ರದ ಬಳಿ ಬಿಡದ ಕಾರಣಕ್ಕೆ ಪೊಲೀಸರಿಗೆ ವಾರ್ನಿಂಗ್ ನೀಡಿದರು. ಬೇತಮಂಗಲ ಪೊಲೀಸ್ ಠಾಣೆ ಸಿಪಿಐ ರಂಗಸ್ವಾಮಯ್ಯ ವಿರುದ್ಧ ಶಾಸಕ ನಂಜೇಗೌಡ ರೇಗಾಡಿದರು. ಇನ್ನು ಈ ವೇಳೆ ಪೊಲೀಸರು ಹಾಗೂ ಶಾಸಕ ನಂಜೇಗೌಡ ಬೆಂಬಲಿಗರ ನಡುವೆ ಕೆಲಕಾಲ ವಾಗ್ವಾದ ನಡೆಯಿತು. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಕೋಲಾರ. ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಗಣ್ಯರಿಗೆ ನೀಡಲಾಗುವ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಈ ಬಾರಿ ಹೋರಾಟಗಾರರಿಗೆ ಲಭ್ಯವಾಗಿದೆ. ಶಾಶ್ವತ ನೀರಾವರಿ ಹೋರಾಟಗಾರ ಆಂಜನೇಯ ರೆಡ್ಡಿ ಸೇರಿದಂತೆ 3 ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದ್ದು, ಜೂನ್ 27ರಂದು ನಡೆಯುವ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ.
ಕೃಷಿ, ನೀರಾವರಿ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಗಣ್ಯರಿಗೆ ನಾಡಪ್ರಭು ಕೆಂಪೇಗೌಡ ಫೌಂಡೇಶನ್ನಿಂದ ಪ್ರತಿ ವರ್ಷ ನೀಡುವ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿಗೆ ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆಂಜನೇಯ ರೆಡ್ಡಿ ಸೇರಿದಂತೆ 3 ಭಾಜನರಾಗಿದ್ದಾರೆ. ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗೆ ಶಾಶ್ವತ ನೀರಾವರಿ ಕಲ್ಪಿಸಲು ಕಳೆದ ಹಲವಾರು ದಶಕಗಳಿಂದ ಹೋರಾಟ ನಡೆಸುತ್ತಿರುವ ಆಂಜನೇಯ ರೆಡ್ಡಿ ಅವರು ಕೃಷಿ ಕ್ಷೇತ್ರದಲ್ಲಿ ಸಲ್ಲಿಸಿದ ಸೇವೆ ಪರಿಗಣಿಸಿ ಸಿಎನ್ ಹರೀಶ್ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಮೇಲೂರು ಗ್ರಾಮದ ಎನ್ ಸಚಿನ್ ಅವರಿಗೆ ನಾಡಪ್ರಭು ಕೆಂಪೇಗೌಡ ಜಿಲ್ಲಾ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಪ್ರಶಸ್ತಿ 25,000 ನಗದು, ಬೆಳ್ಳಿ ಪದಕ, ಸ್ಮರಣ ಸಂಚಿಕೆ ಒಳಗೊಂಡಿದೆ. ನಾಡಪ್ರಭು ಕೆಂಪೇಗೌಡರ ಜಯಂತಿ ದಿನವಾದ ಜೂನ್ 27ರಂದು ಸಂಜೆ 4 ಗಂಟೆಗೆ ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ವಿಹಾರ್ ಗ್ರ್ಯಾಂಡ್ ಗೇಟ್ 4ರ ಸಭಾಂಗಣದಲ್ಲಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಲಿದೆ. ನಾಡಪ್ರಭು ಕೆಂಪೇಗೌಡ ಫೌಂಡೇಶನ್ನಿಂದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಇದೇ ವೇಳೆ 3 ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು, 25 ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ನೀಡಲು ತೀರ್ಮಾನಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ, ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್, ಸಚಿವರು, ಶಾಸಕರು, ಸಮಾಜ ಸೇವಕರು, ವಿವಿಧ ಕ್ಷೇತ್ರಗಳ ಗಣ್ಯರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮ ಮಾಜಿ ಸಚಿವ ಹಾಗೂ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ ಅವರ ಸಾರಥ್ಯದಲ್ಲಿ ನಡೆಯಲಿದ್ದು, ಈ ಅಪರೂಪದ ಸಮಾರಂಭಕ್ಕೆ ಪಕ್ಷಭೇದ ಮರೆತು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಪಾಲ್ಗೊಳ್ಳಬೇಕೆಂದು ನಾಡಪ್ರಭು ಕೆಂಪೇಗೌಡ ಫೌಂಡೇಶನ್ ಸಂಚಾಲಕ ಕಾಂತರಾಜ್ ಕೋರಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಪ್ರೀತಿಸಿ ಮದುವೆಯಾದ ಹುಡುಗಿಗೆ ವಿಚಾರಣೆ ನೆಪದಲ್ಲಿ ಬೆದರಿಸಿ 10,000 ವಸೂಲಿ ಮಾಡಿದ್ದಾರೆಂದು ನಂಜನಗೂಡು ಗ್ರಾಮಾಂತರ ಠಾಣೆ ಪಿಐ ಸುನೀಲ್ ಕುಮಾರ್ ವಿರುದ್ಧ ಗಂಭೀರ ಆರೋಪ ಮಾಡಲಾಗಿದೆ. ಪ್ರೀತಿಸಿ ಮದುವೆಯಾದ ಯುವತಿಯನ್ನು ಬೆದರಿಸಿ ಹಣ ವಸೂಲಿ ಮಾಡಲಾಗಿದೆ ಎಂಬ ಆರೋಪ ನಂಜನಗೂಡು ಗ್ರಾಮಾಂತರ ಪಿಐ ಸುನೀಲ್ ಕುಮಾರ್ ವಿರುದ್ಧ ಕೇಳಿಬಂದಿದ್ದು, ನೊಂದ ಯುವತಿ ನ್ಯಾಯಕ್ಕಾಗಿ ಕೆಆರ್ಎಸ್ ಪಕ್ಷದ ಮುಖ್ಯಸ್ಥರ ಮೊರೆ ಹೋಗಿದ್ದಾಳೆ. ಪಕ್ಷದ ಮುಖಂಡರು ಸುದ್ದಿಗೋಷ್ಠಿ ನಡೆಸಿ ಸುನೀಲ್ ಕುಮಾರ್ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಅಲ್ಲದೆ ಕ್ರಮ ಕೈಗೊಳ್ಳಲು ನಿರ್ಲಕ್ಷಿಸಿದ್ದಾರೆಂದು ಡಿವೈಎಸ್ಪಿ ರಘು ವಿರುದ್ಧವೂ ಆರೋಪಿಸಿದ್ದಾರೆ. ಸುನೀಲ್ ಕುಮಾರ್ ಅವರು ದಿನಾಂಕ 21/6/2025 ಮಧ್ಯಾಹ್ನ ಸುಮಾರು 12:45 ಸಮಯದಲ್ಲಿ ಇವರ ಹತ್ರ 10,000 ರೂಪಾಯಿ ಬೇಡಿಕೆ ಇಟ್ಟಾಗ ಇವರ ಹತ್ರ 10,000 ರೂಪಾಯಿ ಹಣವನ್ನು ವಸೂಲಿ ಮಾಡಿರ್ತಾರೆ. ಅವರು ಕೂಡ ನೇರವಾಗಿ ಇಲ್ಲೇ ಇದ್ದಾರೆ, ನೀವು ಅವರನ್ನು ಕ್ವಶನ್ ಮಾಡ್ತೀವಿ. ತದನಂತರ ಸಂಜೆವರೆಗೂ ಅಲ್ಲೇ ಕೂರಿಸಿ ಅವರನ್ನ ಮಾನಸಿಕವಾಗಿ ಕಿರುಕುಳ ನೀಡಿ ನಿಮಗೆ ಕೇಸ್ ಆಗುತ್ತೆ ಹಾಗೆ ಹೀಗೆ ಅಂತೇಳಿ ಅಧಿಕೃತವಾಗಿ ವಯಸ್ಸು ಸರಿಯಾಗಿ ನೋಂದಣಿ ಆಗಿದ್ರು ಕೂಡ ಇದ್ರ ಮೇಲೆ 12/6/2025 ತಾರೀಕಲ್ಲಿ ಅವ್ರ ನೋಂದಣಿ ಆಗಿದೆ ರಿಜಿಸ್ಟರ್ ಕಚೇರಿಯಲ್ಲಿ. ಆದ್ರೂ ಕೂಡ ಅವ್ರಿಗೆ ಮಾನಸಿಕ ಕಿರುಕುಳವನ್ನು ಕೊಡುವಂಥದ್ದು, ಹಣ ವಸೂಲಿ ಮಾಡೋ ಪ್ರಯತ್ನವನ್ನ ಮಾಡಿರ್ತಾರೆ. ನಂಜನಗೂಡು ತಾಲೂಕಿನ ಎಚ್ಚಗಳ್ಳಿಯ 18 ವರ್ಷದ ಯುವತಿ ವಯಸ್ಕಳಾಗಿದ್ದು, ತಾನು ಪ್ರೀತಿಸಿದ ಹುಡುಗನನ್ನ ಕೆಲ ದಿನಗಳ ಹಿಂದೆ ಕಾನೂನುಬದ್ಧವಾಗಿ ಮದುವೆ ಆಗಿ ನೋಂದಾಯಿಸಿಕೊಂಡಿದ್ದಾಳೆ. ಈ ಬಗ್ಗೆ ಯುವತಿ ಪೋಷಕರು ದೂರು ನೀಡಿದ್ದ ಹಿನ್ನೆಲೆ ವಿಚಾರಣೆ ನಡೆಸುವ ನೆಪದಲ್ಲಿ ಗ್ರಾಮಾಂತರ ಠಾಣೆ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಸುನೀಲ್ ಕುಮಾರ್ ಯುವತಿಯನ್ನ ಠಾಣೆಗೆ ಕರೆಸಿದ್ದಾರೆ. ನಂತರ ಗಂಡನ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಿಸುವುದಾಗಿ ಹೆದರಿಸಿದ್ದು, ಮಾವನ ಬಳಿ 10,000 ಹಣ ಪಡೆದಿದ್ದಾರೆ ಎಂದು ಕೆಆರ್ಎಸ್ ಪಕ್ಷಕ್ಕೆ ಯುವತಿ ಕೊಟ್ಟ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ದೂರಿನಂತೆ ಕೆಆರ್ಎಸ್ ಪಕ್ಷದ ಮುಖಂಡರು ಯುವತಿಗೆ ನ್ಯಾಯ ಒದಗಿಸಲು ಯತ್ನಿಸಿದಾಗ ಪೊಲೀಸರು ಸೂಕ್ತವಾಗಿ ಸ್ಪಂದಿಸಿಲ್ಲವೆಂದು ಆರೋಪಿಸಿದ್ದಾರೆ. ಕ್ರಮ ಕೈಗೊಳ್ಳದ ಡಿವೈಎಸ್ಪಿ ರಘು ಹಾಗೂ ಹಣ ಪಡೆದ ಪಿಐ ಸುನೀಲ್ ಕುಮಾರ್ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದ್ದಾರೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಸರ್ಕಾರ ಜೂನ್ 19ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ವಿಧಾನಸೌಧದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ ಮಾಡಲು ಬೆಂಗಳೂರು ಜ್ಞಾನಭಾರತಿ ವಿಶ್ವವಿದ್ಯಾಲಯ ಆವರಣದಲ್ಲಿ ಸ್ಥಳ ಸೂಚಿಸಿರುವುದು ಶ್ಲಾಘನೀಯ ಎಂದು ಕರ್ನಾಟಕ ಭೀಮಾ ಸೇನೆ ರಾಜ್ಯ ಕಾರ್ಯದರ್ಶಿ ಮಂಜುನಾಥ್ ರಾವಣ್ ತಿಳಿಸಿದರು.
ದೊಡ್ಡಬಳ್ಳಾಪುರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಭೀಮಸೇನೆ ರಾಜ್ಯ ಕಾರ್ಯದರ್ಶಿ ಮಂಜುನಾಥ್ ರಾವಣ್, ತೆಲಂಗಾಣ ರಾಜ್ಯದಲ್ಲಿ 125 ಅಡಿ ಎತ್ತರ ಮತ್ತು ಆಂಧ್ರದಲ್ಲಿ 206 ಅಡಿ ಎತ್ತರದ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ ಮಾಡಿರುವಂತೆ ರಾಜ್ಯದಲ್ಲೂ 250 ಅಡಿ ಬೃಹತ್ ಎತ್ತರದ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ 250 ಅಡಿ ಎತ್ತರದ ಬೃಹತ್ ಪ್ರತಿಮೆ ರಾಜಧಾನಿ ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡಬೇಕೆಂದು ಕರ್ನಾಟಕ ಭೀಮಸೇನೆ ರಾಜ್ಯದ 30 ಜಿಲ್ಲೆಗಳಲ್ಲಿಯೂ ಜಿಲ್ಲಾಧಿಕಾರಿಗಳಿಗೆ ಏಕಕಾಲಕ್ಕೆ ಮನವಿ ಸಲ್ಲಿಸಿತ್ತು. ಕರ್ನಾಟಕ ಭೀಮಸೇನೆ ಬಂದುಬಿಟ್ಟು 1 ವರ್ಷದ ಹಿಂದೆ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಸರ್ಕಾರದ ಗಮನಕ್ಕೆ ತಂದಿದ್ವಿ. ಯಾವುದೇ ರೀತಿ ಉತ್ತರ ಸಿಕ್ಕಿರಲಿಲ್ಲ ನಮಗೆ. ಅದರಿಂದ ಏನು ಮಾಡಿದ್ವಿ ಅಂತಂದರೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರನ್ನ ಭೇಟಿ ಮಾಡಿ ನಾವು ಮನವಿ ಕೊಟ್ವಿ. ಒಳ್ಳೆ ವಿಚಾರ ಮಾಡೋಣ ಅಂತ ಹೇಳಿದ್ರು. ಮತ್ತು ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ, ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗೆ, ಮಹದೇವಪ್ಪ ಸಾಹೇಬ್ರಿಗೆ, ಮತ್ತು ಎಲ್ಲ ಮಂತ್ರಿಮಂಡಲದ ಎಲ್ಲ ಮಿನಿಸ್ಟ್ರುಗಳಿಗೂ ಭೈರತಿ ಸುರೇಶ್ ಸಾಹೇಬ್ರಿಗೆ ಎಲ್ಲರಿಗೂ ಕೂಡ ನಾವು ಮನವಿಗಳನ್ನ ಕೊಟ್ಟಾಗ ಒಳ್ಳೆ ವಿಚಾರ ಅಂತ ಹೇಳಿದ್ರು. ಮತ್ತು ಅತಿ ಮುಖ್ಯವಾಗಿ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ನಾವು ಕೊಟ್ಟಾಗ ತುಂಬ ಒಳ್ಳೆಯ ವಿಚಾರ, ಇದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ನಮಗೆ ಇದು ಕೊಟ್ಟಿದ್ದರು. ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೂ ಕೂಡ ಗಮನಕ್ಕೆ ತಂದಿದ್ವಿ. ಸಂಘಟನೆಯ ನಿರಂತರ ಒತ್ತಾಯ ಮತ್ತು ಮನವಿ ಸ್ಪಂದಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏಪ್ರಿಲ್ 14, 2025ರಂದು ಅಂಬೇಡ್ಕರ್ ಅವರ 134ನೇ ಜಯಂತಿಯಂದು ಪ್ರತಿಮೆ ಪ್ರತಿಷ್ಠಾಪನೆ ಮಾಡುವುದಾಗಿ ಘೋಷಣೆ ಮಾಡಿರುವುದು ಶ್ಲಾಘನೀಯ. ಮನವಿಗೆ ಸ್ಪಂದಿಸಿದ ಸರ್ಕಾರಕ್ಕೆ ಧನ್ಯವಾದ ಹೇಳಿದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636.
ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಸರ್ಕಾರದ ವಿರುದ್ಧ ನಟ ಪ್ರಕಾಶ್ ರೈ ಗುಟುರು. ರೈತರಿಗೆ ಉತ್ತರ ಬೇಡ, ಸ್ಪಂದಿಸಿ ಎಂದ ನಟ. ದೇವನಹಳ್ಳಿಯಲ್ಲಿ ರೈತರ ಹೋರಾಟಕ್ಕೆ ವಕೀಲರು, ನಟರು, ಪ್ರಗತಿಪರರ ಬೆಂಬಲ. ಜಿಲ್ಲಾ ಕ್ರೀಡಾ ಇಲಾಖೆ ಅಧಿಕಾರಿಗಳಿಗೆ ಉಸ್ತುವಾರಿ ಸಚಿವರ ತರಾಟೆ. ಚಿಂತಾಮಣಿ ಕ್ರೀಡಾಂಗಣ, ವಾಣಿಜ್ಯ ಮಳಿಗೆಗಳ ಬಾಡಿಗೆ ವಸೂಲಿ ನಿರ್ಲಕ್ಷ್ಯ. 1.3 ಕೋಟಿ ಬಾಡಿಗೆ ಬಾಕಿ ಇರುವ ಕಾರಣಕ್ಕೆ ಉನ್ನತ ಶಿಕ್ಷಣ ಸಚಿವರ ಗರಂ. ಕೆಂಪೇಗೌಡ ಜಯಂತಿ ಅಂಗವಾಗಿ ರಕ್ತದಾನ ಶಿಬಿರ. ಚಿಕ್ಕಬಳ್ಳಾಪುರದ ಒಕ್ಕಲಿಗರ ಸಂಘದಿಂದ ಆಯೋಜಿಸಿದ್ದ ರಕ್ತದಾನ ಶಿಬಿರ. ಇಂದು ನಡೆದ ಶಿಬಿರದಲ್ಲಿ 52 ಯೂನಿಟ್ ರಕ್ತ ಸಂಗ್ರಹ. ಗೌರಿಬಿದನೂರಿನಲ್ಲಿ ಬೆದರಿಕೆ ರಾಜಕಾರಣ ಹೆಚ್ಚಾಗಿದೆ ಎಂದ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಚ್.ವಿ. ಮಂಜುನಾಥ್. ಪುಟ್ಟಸ್ವಾಮಿ ಗೌಡರನ್ನು ಬೆಂಬಲಿಸಿ ತಪ್ಪು ಮಾಡಿದೆವು, ಕ್ಷೇತ್ರದಲ್ಲಿ ಅಭಿವೃದ್ಧಿ ರಾಜಕಾರಣ ಇಲ್ಲ ಎಂದ ಮಂಜುನಾಥ್. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.